ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2023 ಮತ್ತು 24ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 2023-24ನ ವಾರ್ಷಿಕ ಪರೀಕ್ಷೆಯಲ್ಲಿ ಫಿಕ್ಸ್ ನಿಮಗೆ 2 ಕ್ವಶನ್ ಬರ್ತವೆ. ಯಾವುದಂತಂದರೆ ಮೊದಲನೇ ಪಾಠ ಅಂದರೆ ಪೀಠಿಕೆ ಅಂತ ಐತಿ. ಪೀಠಿಕೆಯಿಂದ ಒಂದು ಕ್ವಶನ್ ಕೇಳ್ತಾರೆ. ಇನ್ನು ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು ಅಂತ ಐತಿ, ಅದರಲ್ಲಿ ಬಸವೇಶ್ವರನ ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು 10 ಅಂಕದ ಪ್ರಶ್ನೆ ನೋಡ್ತಾ ಹೋಗಿದ್ರೆ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆ, ಮೊಹಮ್ಮದ್ ಬಿನ್ ತುಘಲಕನ ಆಡಳಿತಾತ್ಮಕ ಪ್ರಯೋಗ, ಸರ್ ಎಂ ವಿಶ್ವೇಶ್ವರಯ್ಯನ ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ, ಏಕೆ ವಿವರಿಸಿ. ಈ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಅದೇ ರೀತಿ ಭಾಗ ಇದಲ್ಲಿ ಕಾಲಾನುಕ್ರಮ ಮತ್ತು ಭಾಗ 36ನೇ ಪ್ರಶ್ನೆಗೆ ಈ ಒಂದು ಉತ್ತರಕ್ಕೆ ನಾವು ಕೆಳಗಿನ ಲಿಂಕ್ನಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಹಾಕಿದ್ದೇವೆ, ನೋಡಿ ಅಂತ ಹೇಳ್ತಾ. ಇನ್ನು ನೆಕ್ಸ್ಟ್ 5 ಅಂಕದ ಪಿಕ್ಸ್ ಕ್ವಶನ್ ನೋಡ್ತಾ ಹೋಗೋಣ. ಅಂದರೆ ಇವೇ ನಾಳೆ ಇವು ಕ್ವಶನ್ ಬಿಟ್ಟು ಯಾವುದು ಬೀಳಕ್ಕೆ ಹೋಗಬಾರ್ದು ಅಂತಂದರೆ 5 ಮಾರ್ಕ್ಸ್ ಪಿಕ್ಸ್ ಕ್ವಶನ್ ನೋಡ್ತಾ ಹೋಗೋಣ. ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದು 1ನೇ ಕ್ವಶನ್ನು. ಭಾರತದ ವಿಶಿಷ್ಟ ಲಕ್ಷಣಗಳು, ಇದಕ್ಕೆ ಸರಿಯಾದಂಥ ಉತ್ತರ. ವೈವಿಧ್ಯತೆ, ಏಕತೆ ಮತ್ತು ಭಾರತದ ಲಕ್ಷಣಗಳನ್ನು ವಿವರಿಸಿ. ಮತ್ತು ಪ್ರಾಕ್ತನ ಆಧಾರದ ಮಹತ್ವ. ಈ ಒಂದು 4 ಪ್ರಶ್ನೆಗಳಿಗೆ ನೀವು ಸರಿಯಾದಂಥ ಉತ್ತರ ನೋಡಿಕೊಂಡ್ರೆ ಅಂದರೆ 1 ಮತ್ತು 5 ಅಂಕದ ಒಂದು ಪ್ರಶ್ನೆ ನಿಮಗೆ ಕ್ಲಿಯರ್ ಆಗ್ತೈತಿ. ಇನ್ನು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇರ್ತೈತಿ. ಒಟ್ಟು 5 ಅಂಕದ 2 ಪ್ರಶ್ನೆ ಬರೀಬೇಕು. ಹೀಗಾಗಿ ನಿಮಗೆ ಇದರಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಇನ್ನೊಂದು ಅಂದರೆ ಸಾಮಾಜಿಕ ಧಾರ್ಮಿಕ ಸುಧಾರಣೆಯಲ್ಲಿ ಕೇಳ್ತಾರೆ. ಶಂಕರಾಚಾರ್ಯ ಜೀವನ ಮತ್ತು ಬೋಧನೆ, ಇವು ಮತ್ತು ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ ಇವರು 3 ಜೀವನ ಮತ್ತು ಬೋಧನೆಗಳನ್ನು ಕೇಳ್ತಾರೆ. ಇನ್ನು ನೆಕ್ಸ್ಟ್ ಸಾಮಾಜಿಕ ಧಾರ್ಮಿಕ ಸುಧಾರಣೆ, ಬಸವೇಶ್ವರರ ಬಗ್ಗೆ ಕೇಳ್ತಾರೆ. ಇವು 4ರಲ್ಲಿ ಫಿಕ್ಸ್ ಒಂದು ಕ್ವಶನ್ ಕೇಳ್ತಾರೆ. ಇನ್ನು ನಿಮಗೆ ಸಲೀಸಾಗಿ ಈ ಒಂದು 6ನೇ ಪಾಠ ಮತ್ತು 1ನೇ ಪಾಠ ಪೀಠಿಕೆ ಅನ್ನು ಓದ್ಕೊಂಡ್ರೆ ನಿಮಗೆ 5 ಅಂಕದ 2 ಪ್ರಶ್ನೆಗಳು ಕವರ್ ಆಗ್ತಾ ಹೋಗ್ತವೆ. ಇನ್ನು ನಿಮಗೆ 10ನೇ ಪ್ರಶ್ನೆ ನೋಡ್ತಾ ಹೋಗೋಣ. 10 ಅಂಕದ ಪ್ರಶ್ನೆಗಳು ನೋಡ್ತಾ ಹೋದರೆ 10 ಅಂಕದ ಪ್ರಶ್ನೆ ನೋಡ್ತಾ ಹೋಗೋಣ. ಇವು ಕ್ವಶನ್ ಬಿಟ್ಟರೆ ನಿಮಗೆ ಯಾವುದೂ ಬರಬಾರ್ದು ಕಡಕಿನ ಹೊರಗಿಂದು. ಅಂದರೆ 2023-24ನೇ ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ ಫಿಕ್ಸ್ ಕ್ವಶನ್ ನೋಡ್ತಾ ಹೋಗೋಣ. 10 ಅಂಕದ ಪ್ರಶ್ನೆಗಳು. ಬುದ್ಧನ ಜೀವನ ಮತ್ತು ಬೋಧನೆಗಳು ವಿವರಿಸಿ. ಇದು ನಿಮಗೆ 4ನೇ ಪಾಠದಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ವಿವರಿಸಿ. ಇದು 1. ಮೊಹಮ್ಮದ್ ಬಿನ್ ತುಘಲಕನ ಆಡಳಿತಾತ್ಮಕ ಪ್ರಯೋಗವನ್ನು ವಿವರಿಸಿ. ಅಲ್ಲಾವುದ್ದೀನ್ ಖಿಲ್ಜಿಯ ಜೀವನ ಮತ್ತು ಸಾಧನೆ. ಈ 4ರಲ್ಲಿ ನಿಮಗೆ ಫಿಕ್ಸ್ 2 ಕ್ವಶನ್ ಬರಲೇಬೇಕು. ಇವು ಬಿಟ್ಟರೆ ಅಂದರೆ ನಿಮಗೆ ಇದಕ್ಕೆ ಸರಿಯಾದಂಥ ಉತ್ತರ ವಿಜಯನಗರ ಕಾಲದ ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ವಿವರಿಸಿ. ಇದು ಸಹ 10 ಮಾರ್ಕ್ಸಿನ ಕ್ವಶನ್ ಆಗ್ತದೆ. ಸೊ ಇದನ್ನು ನೀವು ಸ್ವಲ್ಪ ನೋಡಿಕೊಂಡ್ರೆ ಸಾಕು. ಇದು ಆಯಿತು ಶ್ರೀಕೃಷ್ಣ ದೇವರಾಯನ ಜೀವನ ಮತ್ತು ಸಾಧನೆ, ಪ್ರಥಮ ಸಾರ್ವತ್ರಿಕ ಚುನಾವಣೆ, ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮಗಳು. ಸೊ ಇದು ನಿಮಗೆ ಅಷ್ಟೊಂದೇನು ಇಂಪಾರ್ಟೆಂಟ್ ಕ್ವಶನ್ನ. ಅದೇ ರೀತಿ ಇಮ್ಮಡಿ ಪುಲಿಕೇಶಿಯವರ ಜೀವನ ಮತ್ತು ಸಾಧನೆ. ಸೊ ಇವು 4 ಕ್ವಶನ್ ಮತ್ತು ಈ 4 ಮೇಲಿನ 4 ಒಟ್ಟು 8 ಪ್ರಶ್ನೆಗಳಿದ್ದಾವೆ. 8ರಲ್ಲಿ ಫಿಕ್ಸ್ ನಿಮಗೆ 2 ಕ್ವಶನ್ ಬರಲೇಬೇಕು ಇದರಲ್ಲಿ. ಅಂದರೆ 2023-24ನೇ ಸಾಲಿನಲ್ಲಿ ವಾರ್ಷಿಕ ಪರೀಕ್ಷೆಯನ್ನು ಎದುರಿಸ್ತಾ ನನ್ನ ಪ್ರೀತಿಯ ಸ್ನೇಹಿತರಿಗೆ 8 ಪ್ರಶ್ನೆಗಳನ್ನು ಕೊಡ್ತಾ ಹೋಗ್ತೀನಿ. ಬುದ್ಧನ ಜೀವನ ಮತ್ತು ಸಾಧನೆ ಇಂಪಾರ್ಟೆಂಟ್ ಕ್ವಶನ್ ನೋಡ್ತಾ ಹೋಗೋಣ. ಬುದ್ಧನ ಜೀವನ ಮತ್ತು ಸಾಧನೆ, ಸರ್ ಎಂ ವಿಶ್ವೇಶ್ವರಯ್ಯ, ಮೊಹಮ್ಮದ್ ಬಿನ್ ತುಘಲಕ್, ಅಲ್ಲಾವುದ್ದೀನ್ ಖಿಲ್ಜಿ. ಇವರಲ್ಲಿ 2 ಫಿಕ್ಸ್ ಬರಲೇಬೇಕು ನಿಮಗೆ. ಎನಿ ಕಂಡೀಷನ್ 2 ಬಂದೇ ಬರ್ತಾವಂತ ಹೇಳ್ತಾ ಈ ಒಂದು 10 ಮತ್ತು 5 ಅಂಕದ ಪ್ರಶ್ನೆಗಳು ಈ ಒಂದು ನಿಮಗೆ ಏನಾದರೂ ಡೌಟ್ ಇದ್ದರೆ 10 ಮತ್ತು 5 ಅಂಕದ ಪ್ರಶ್ನೆಗಳ ಮೇಲೆ ಡೌಟ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ